ಹೌದ್ರಪ್ಪ ಹೌದು. ಮುಮ್ಮೇಟ ಕೊಟ್ಟಂದ್ರೆ ಏನು ಯಾಕ್ರಪ್ಪ? ಈ ಸದ್ಯ ಬಂಗಾರ ಕೊಟ್ಟಂತ ನಾಮಕರಣ ಈ ಸದ್ಯ. ಹೌದು. ಲಕ್ಷ ಲಕ್ಷ ಜನಗಟ್ಟೆ ಬಂದ್ರೆ ಯಾವಾಗ ಮದುವೆಗೆ ಮಾರಾದ್ರು ಒಂದು ಗರೀಬ್ ಕುಟುಂಬದಾಗ ಹುಟ್ಟಿ ಯಾವಾಗ ಹಾಡಿಕೆ ಮಾಡಕತ್ರು ಜಗತ್ತಿದಾಗ ಮೂಲಿ ಮೂಲಿ ಅಮಾವಶ್ಯತೆ ಇವನೇ. ಹೌದು. 4 ಮಂದಿ ಹೊಟ್ಟಿಲಿ 21 ಮಂದಿ ಗೊತ್ತಿತ್ತು. ಅದು ಅವಾಗ ನಾವು ಅಟ್ಟೆ ಹೋಗಿಸ್ತೀವಿ ಮೊದಲು. ಹೌದು ಹೌದ್ರಪ್ಪ. 101 ಮಂದಿ ಧರ್ಮರು. ಹೌದು. ಇವೆಲ್ಲರಿಗೆ ಪ್ರತ್ಯೇಕ ಕಾಲೇಜ್ ಯಾಕೆ ಗೊತ್ತಾವೆ ಅಂತ. ಹೌದು ಹೌದ್ರಪ್ಪ. 1000 ಮಂದಿ ಯಾರು ಕೇಳಿದ್ರೆ ಉರಿ ಬರ್ತೀವಿ. ಹೌದು ಹೌದು. ಈಗ ನಿನ್ನೆ ಮಲ್ಕಾರಿಸಿದ್ದು ಹಾಲು ಎಲ್ಲಿ ಸೈದಾಪುರ. ಹೌದು. ಏ ಗಪ್ಪುಡ್ರೆ ಎರಡು ಮೂರು ತಾಸ ಆ ದೇವ್ರು ಹೇಳಕ್ಕೆ ನುಡಿಗೆ ಬಂದ ಈ ದೇವ್ರುಗಳು ಗಾಡಿಗೆ ಹೋಗ್ತಾವೆಲ್ಲ. ಹೌದು. ಅಟೋದಲ ಗಪ್ಪುಡ್ರಿ ಸಿಂದ್ರ ಮರಬ ತಿಳಿರಿ ರೊಕ್ಕ ಬೇರೆಲ್ಲ ಕೊಟ್ಟಿರಿ. ಹೌದು. ಮಾಲಿಕರ ಏನ್ ಮಾಡ್ದ? ಹೌದು. ವೀರಪ್ಪ ಏನ್ ಮಾಡ್ದ? ಹೌದು. ಅಮಾವಾಸ್ಯತೆ ಏನ್ ಮಾಡ್ದ? ಹೌದು. ಮಲಕಾರಿಸಿದ್ದ ಅವನ ಮೊಮ್ಮಕ್ಕಳು ಏನ್ ಮಾಡ್ದ? ಹೌದ್ರಪ್ಪ. ಇದು ಮಂದಿಗೆ ಕೇಳುವ ಸಲುವಾಗಿ ಹೌದು. ಸಿದ್ಧರನ್ನ ಕಿವಿಗೆ ಬೀಳಿ ಹೌದು. ಮಾನವ ಜನ್ಮ ಸಫಲ ಅಂತೇಳಿ ಸಿದ್ದೊಟ್ಟಿಗೆ ಮಾಡಿಕೆ ಹಾಡಿ ನೊಬ್ಬರದಾಗ ಮದುಕೊಂಡು ಮಾರೋದ್ರ ಜಗ ಎಲ್ಲ ಮಾಡೋದು. ಹೌದ್ರಪ್ಪ. ಈ ಸೈದಾಪುರ ಖಾಲಿಯವ್ ನಿನ್ನಿ ಹೌದು. ಮಲಕಾರಿಸಿದ್ರು ಬೆವರಿ ಬೇಡಿಸಿದ ಭೇಟಿ. ಹೌದು. ಕಂಡಾಪಟ್ಟಿ ಜನ ಕುಡಿತು. ವಿಚಾರ ಮಾಡಿ ನೀವು ಸತ್ ಹೇಳಿದ ಶಿವಸ್ಥಾನ ಮುಂದಿತ್ತು. ಹೌದ್ರಪ್ಪ. 5 ಗಂಟೆ ತನ ಮಳಿ ಬಿಡೋದು. ಹೌದಾ? 5 ಗಂಟೆ ತನ ಮಳಿ ಸತ್ರಾಧಾರ ಮಳಿ ದೇವರು ಭಕ್ತರ ಮನೆಯಾಗ ಇದ್ದಲ್ಲಿ. ಹೌದು. ಮನೆ ರೊಕ್ಕ ಕೊಟ್ಟು ಹೊತ್ಕೊಂಡು ತರಿಸಿದ ಮಲ್ಕಾರಿಸಿದವನ ಮನ್ಯಾಗ ಮಾಪರ್ಸ ಚಂತನ ಊರಾಗ ಇಟ್ಟಿದ್ದ. ಹೌದು. 5 ಗಂಟೆ ತನ ಮಳಿ ಬಿಡೋದು. ಹೌದು. ಬೇಡಿಸಿದ ಒತ್ತಟಿ ಕೂತ ಮಲ್ಕಾರಿಸಿದ ಒತ್ತಟಿ ಕೂತ. ಹೌದು. 5 ಆಯ್ತು. ಇನ್ನು ಎದ್ದು ಕಂಬಳಿ ಹೊತ್ಕೊಂಡು ಹೋಗಿ ನಿಂದ್ರಿಸಿ ಭೇಟಿ ಮಾಡಿ ಒಳಗೆ ಕುಣಿಸಿಕೊಂಡ ಎಬಸಿದೇವ ದೇವ್ರ. ಹೌದಾ? ಓಲಾಯಿಸಿ ದೇವರು ಎಬಸಿ ಆ ಸೈದಾಪುರ ಊರು ಬಿಟ್ಟು ಅಮರೀ ದೇವರ ಬಾಟಿಗೆ ಮಳಿ ಬಂದಾಯ್ತು. ಹೌದು ಹೌದು. ಶಿವಸ್ಥಾನ ಮುಂದೆ ಸುದ್ದ ಹೇಳಲ್ಲ. ಇದ್ರಿಗೆ ಕೂತಿದ್ನ ತೆರಿ ಮೊದಲೇ ಪೈಸಾ ಒಮ್ಮೆ ತೆರಿ ತೇರಿಸಿದ ತಿಂಗಳ ಗಂಟೆ ಅವನು ಗಂಡ ಸರಳ. ಹೌದ್ರಪ್ಪ. ಇದ್ರಿಗೆ ನಾವು ಕೂತಿದ್ದ ಒಬ್ರು ಮನೆ ಮುಂದೆ 5 ಗಂಟೆಗೆ ಮಳಿ ಬಂದಾಯ್ತು. ಮಹಾರಾಜರ 8 ಗಂಟೆ ತನ ಒಂದು ಹನಿ ಮಳಿ ಬರಲಿಲ್ಲ. ಭೇಟಿಯಾಗಿ ಭಂಡಾರ ಹಾರಿಸಿ ನೋಡಿದ ವಾಟ್ಸಪ್ ಮೇಲೆ ಭಂಡಾರ ಹಾರು. ಹೌದ್ರಪ್ಪ. 7 ಚೀಲ ಭಂಡಾರ ಹಾರ್ತಿ 7 ಚೀಲ. ಯಾಕೆನ ಭೇಟಿಗೆ ಯಾಕೆ ಕೆಸರಾಗಿತ್ತು ಭಂಡಾರದಾಗ ಮಂದಿ ತುಳಿದು ಡಾಂಬರಿ ಆದಂಗಾಯ್ತು. ಹೌದು ಹೌದು ಹೌದು. 8 ಗಂಟೆ ಕತ್ತನ ಮಳಿ ಆಗಿಲ್ಲ. ಭೇಟಿಯಾಗಿ ಹೋಗಿ ಕೂತ್ರು. ಕೂತ್ಕೊಳ್ಳಕ್ಕೆ ಹನಿ ಚಾಲ ಆಯ್ತು. ನಮ್ಮ ಊರಿಗೆ ನಾವು ಬಂದು ಇಂಥ ದೇವ್ರವ. ಹೌದು. ಪರಮಾನಂದ ಅಮಾವಾಸ್ಯದ ಹೌದು. ಈ ಕಂಬಳಿ ಒಡೆಯಾರ ದೇವ್ರ ನಾವು ಒಟ್ಟು ಸೊಪ್ಪ ದೇವ್ರ ಅಲ್ಲ. ಅದು ಅದಕ್ಕೆ ತಿಳ್ಕೊಂಡಲ್ಲ ಅವನಿಗೆ ಅವ. ಹೌದು ಹೌದು. ತಿಳಿದಾದ್ರೆ ತಿಳಿಯಾಗಿಲ್ಲ. ಹೌದ್ರಪ್ಪ. ನಿನ್ನೆ ಆದ ವಿಷಯನೇ 13ನೇ ತಾರೀಕಿಗೆ. ಹೌದು ಹೌದು. ಅದಕ್ಕೆ ಅಂತ ವಿಷಯ ಧರ್ಮ ಕೇಳೋ ಸಲುವಾಗಿ ಸದ್ಭಕ್ತರು ಬಂದಿರಿ. ಹೌದ್ರಪ್ಪ. ಆಯ್ತ ಅಂಚಿಗೆ ಹಂಗೆ ಬೇರೆ ಬಂದವು. ಹೆಂಗ್ ಬಂದಿರಪ್ಪ? ಬರೇ ಹುಳಿ ಏನೋ ಬೇಕಂತಾರ. ಆ ಬಾಯಾಗಲೇ ಹಾಡು ನನ್ನ ಪಾತ್ರಗಿತ್ತಿ. ಹೌದು. ಏನ ಪಾತ್ರಗಿತ್ತಿ? ನನ್ನ ಪಾತ್ರಗಿತ್ತಿ. ನೀನ್ ಬಿಟ್ಟು ಹೆಂಗ ನಾ ಇರ್ಲಿ? ಯಾಕಿರು? ಯಾರು ಬಿಟ್ಟಿರ್ತಾವ್ ನಿಂತಾರೆ. ಯಾರು ಬೇಕಂತವ್ರು ಹತ್ಯಾರ. ಹರಬಳ ಹಾರೋಗ್ಯಾರ. ಯಾರು ಪಾತ್ರಗಿತ್ತಿ ಹಾರಾಗ್ಯಾವ. ಕೆಂಪಂಗಿ ಅವರು ಸರಿ ಹಾಯ್ದಿಲ್ಲ ಪಾತ್ರಗಿತ್ತಿ. ಮತ್ತೆ ಯಾರಿಗ್ ಬೇಕಾದವ್ರು ಹತ್ಯಾರ್ರಿ. ಯಾರಿಗ್ ಬೇಕಾದವ್ರು ಮಾಡ್ಯಾರಂಗ ಸಿಕ್ಕಿಲ್ರಿ ಪರಬಳ. ಅದಕ್ಕೆ ಹಂತದ ಬೇರೆ ಜಾಸ್ತಿ ಮಾಡ್ಯಾರ. ಹೌದು. ನಮ್ದು ವಯಸ್ಸಾಗ್ಯಾವ. ಹೌದಾ? 41 ನಾ ಸಣ್ಣ ವಯಸ್ಸು ಅನ್ನದಕ್ಕೆ ನನ್ನ ಮ್ಯಾಲ ಭಾಳ ಎತ್ತಿಡ್ತು. ಹೌದು. ಅದಕ್ಕೆ ಹಳಿ ಮ್ಯಾಲದ ಹೌದು. ಈ ಪಾತ್ರಗಿತ್ತಿಗಳು ನೋಡಿ ಕೂಡಿ ನಾನು ಪಾತ್ರಗಿತ್ತಿ ಅನ್ನೋದ್ರ ಉಮ್ರಿ ಮಾರಾಯಣ ಹುಚ್ಚಾಗ್ಯದ ಮನುಷ್ಯ ಅಂತ. ಹೌದು. ಇದು ಮಾರ ಹೊಡಿ ಅಂದಿ ಮತ್ತೆ ನಮ್ಮ ಪರಬಳ ಹಾರಿಸದೆ. ಅವನ ವಯಸ್ಸು ಎಷ್ಟದ ಬಿಡಿಬೇಡ ಸಣ್ಣತನವ. ಮುಂದೆ ಇಲ್ಲೇ ಹಿಂಗ ಮನೆಗೆ ಆಯ್ದು ಹೊಡಿಯಾಕ
6 ಗಂಟೆವರೆಗೆ ಹೌದು ನಾವು 2 ಮಕ್ಕಳೇ ಅಂತಿದ್ದವು. ಹೌದ್ರಪ್ಪ ಪುರೈತಿ ಮೊಗಳ್ಯಾಲ ಮ್ಯಾಲ 10 ವರ್ಷ ಆಡ್ರು ಸುಮಿತ್ರ ಏನ್ ಭಾಳ ನಿಮ್ಮ ಮಗಳೇ ಕತ್ತಿ ಅಂತಾರ ನೀವು. ಎಷ್ಟೋ ಮಂದಿ ಜಗಳ ತಗೋದು. ಹೌದು ಹೌದು ನಮ್ಮ ಚಟ ಹಿಂಗದ. ಹೌದು ಒಮ್ಮ ಮಗಳ ಅಂದ್ರೆ ಮಗಳೇ ನಂದಿತ್ತನ ಅದನ್ನೇ ಯಾರು ಗದಲಾತಿದ್ದ. ಹೌದು ಖರೆ ಬದಲು ಮಾತಾಡಂಗಿ. ಹೌದ್ರಪ್ಪ ಸೊನ್ಯಾಳ ಗೌಡ ಜೋಡಿ ಸ್ಟೇಜ್ ಮ್ಯಾಲ ಹೌದು ಅಮಾಂಶನ ಹಾನಿ ಮಾಡಿ ಹೇಳ್ಕೊಂಡು ಜೋಡಿ ಹಾಡ ಅಂದ್ರೆ 24 ವರ್ಷ ಗೌಡ ಜೋಡಿ ಹಾಡಿನ ಕಡೆ ಸತ್ಯವಾದ ಅಂದ ಭಂಡಾರ ಮುಟ್ಟಿ ಹಾನಿ ಮಾಡಿ ಹೊಳ್ಯೋದು ಹಾಡು ಮೇಳ. ಹೌದು ಹೌದ್ರಪ್ಪ ಮೊನ್ನೆ ನಡು ಗದ ಎದ್ದಿತ್ತು ಅದೇ ಕಲ್ಮೇಶ ಬೈದು ಮಂದಿ ಇದ್ರಾಗ ಸೊನ್ಯಾಳ ಕೊಂಡಿದ್ದಿರಾಗ ಹೌದ್ರಪ್ಪ ಏ ಹತ್ತಿ ಚಲೋ ಚೋರಿ ಮ್ಯಾಲ ಭಂಡಾರ ಮುಟ್ಟಿದ್ರಿ ನೀವು. ಹೌದು ಭಂಡಾರ ಮುಟ್ಟಿ ಹೊಳ್ಳಿ ಹಾಡ್ರಿ ಹೌದು ನಿಮ್ಮಲ್ಲಿ ಯಾವ ಧರ್ಮ ಬಂದಿದ್ದು. ಹೌದು ಮಂದ್ಯಾಗ ಹೇಳ್ತಾವ್ ನಮ್ಮ ಅಪ್ಪ ಅಂತ ಭಂಡಾರ ನಮ್ಮ ಅಪ್ಪನಿಂದ ಭಂಡಾರ. ಭಂಡಾರ ಮುಟ್ಟಿ ಹಾಡಿರೋ ಯಾವ ಭಂಡಾರ ಮುಟ್ಟಿ ಹಾಡ್ತೀರಿ ಅವರ ಪರಿಸ್ಥಿತಿ ಕೆಟ್ಟ ಹೋದ ತಲೆ ಸ್ಟೇಜ್ ಮೇಲೆ ಹೇಳಿ. ಹೌದು ಅದಕ್ಕೆ ಸತ್ಯ ಧರ್ಮರ ಭಂಡಾರ ಹೇಳುದು ಸ್ವಾಮಿನಿಗೆ ಮಾಡ 2 ಪ್ರಶ್ನೆ ಹೆಚ್ಚಿಗೆ ಮೇಲೆ ಮಾತಾಡ್ಬಿಡೋದು. ಹಾ 2 ಪದ್ಧತಿ 2 ಜನ ಕೇಳ್ತದ 2 ಕೇಳು ಹಾಲು ಮತ್ತು ನಾಲ್ಕು ಕೇಳ್ತ ಮುಂದಿನ ಸತಿಗೆ ಹೇಳಿ ಹಲೋ ಆ ಬಾಯಿ ನನ್ನ ಹೊಟ್ಟಿ ಹೊಡಿ ಅಲ್ಲಾದ್ರೆ ಅಪ್ಪನ ಹೊಟ್ಟಿ ಬಹಳ ಬಿಡಿಸತ್ ತಿಳ್ಕೊಂಡು ತಮ್ಮ ಊರಿಗೆ ಪೈ ಅಪ್ಪನ ಬಟ್ಟಿ ಕೇಳಿ ಮೊದಲು ಪ್ರಥಮದಲ್ಲಿ ಬಂದು ಹೌದ್ರಪ್ಪ ಯಾವ ಪಂಚಶ್ರೇಣಿಯಲ್ಲಿ ವಾಸವಿದಿರ್ತಕ್ಕಂಥ ಹೌದು ಹೌದ್ರಪ್ಪ ಪಂಚಮುಖದ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ನಮಸ್ಕರಿಸಿ ಹೌದ್ರಪ್ಪ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಯೋಗಿ ಎಂಬ ಸಿದ್ಧ, ಸಾಧು ಎಂಬ ಸಿದ್ಧ, ಋಷಿ ಎಂಬ ಸಿದ್ಧ, ಮುನಿ ಎಂಬ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರ್ಪಿಸುತ್ತ ಹೌದು ಹೌದು ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ತಾಯಿ ತಂದೆಯರಿಗೆ ಹಾಗೂ ಪುರಾಣ ಪಂಡಿತರಿಗೆ ಕೂಡ ಹೌದು ಅನಂತ ಅನಂತ ಕೋಟಿ ನಮಸ್ಕರಿಸಿ ಹೌದು 2 ವಿಷಯಗಳನ್ನ ಮಾತಾಡಬೇಕಾಗ್ಯದ. ಮಾತಾಡ್ರಪ್ಪ ಆದ ಕಾರಣ ದೈವಪ್ಪ ಅಂದ್ರೆ ಒಂದು ದೇವರಿದ್ದಂಗ, ಇವು 2 ಮ್ಯಾಳಗಳಪ್ಪ ಅಂದ್ರೆ ನಿಮ್ಮ ಮಕ್ಕಳಿದ್ದಂಗ. ಹೌದು ಹೌದು ಆದ್ರೆ ದೈವ ಕೂತು ಏನೋ ಒಂದು 2 ಪ್ರಶ್ನೆ ಜ್ಞಾನ ದೃಷ್ಟಿಯಿಂದ ಜಗಳ ಮಾಡ್ಕಂದ್ರೆ ನಾವು 2 ಪ್ರಶ್ನೆ ಇಡೋನು ಇಲ್ಲ. ನೀವು ಹಾಡ್ಕೊತೇವ್ರಿ ಅಂದ್ರೆ ಹಾಡ್ಕೊತ ಹೋಗೋರು. ಯಾಕೆ ಹೇಳ್ತೀರಿ ಹಂಗ ದೈವದ ವಿಷಯ ನೋಡ್ರಿ ಯಾಕೆ ಅಲ್ಲ. ಹಾ ಆದ ಕಾರಣ ಪ್ರಶ್ನೆ ಹಂಗಪ್ಪ ಅಂತ ಕೇಳಿದ್ರಿ ಪೂಜಾರಿ ಯಾವಾಗ ಪ್ರಶ್ನೆ ಮಾಡಿದ್ರೆ ಸಂದಿಗೆ ಬಿಡುಗಡೆ ಆಗ್ಬೇಕಂತ ಹೇಳ್ಯಾರ. ಹೇಳ್ರಪ್ಪ ಮಾತಾ ಹೌದಲ್ರಿ? ಹಂಗೆ ಆಗ್ಬೇಕು. ಆದ್ರೆ ಹೌದು ಪೈಲ ಪ್ರಥಮ ಪ್ರಶ್ನೆ ಯಾವಾಗಪ್ಪ ಅಂತ ಕೇಳಿದ್ರ ಯಾವಾದ್ರಪ್ಪ ಈಗ ಸದ್ಯಕ್ಕೆ ಹೌದು ಎಲ್ಲಾರಿಗೂ ಮನೆ ಕುಲದೇವರು ಅದಾನ. ಹೌದು ಹೌದು ಹೌದನ್ರಪ್ಪ ಆದ್ರೆ ಶಿವನ ಮನೆ ಕುಲದೇವರು ಯಾರು ಅಂತ ಏನ್ ಪ್ರಶ್ನೆರು ಎಲ್ಲಾರ ಕುಲದೇವರು ಅದಾವ ತಮ್ಮ. ಅದನ್ರಪ್ಪ ಶಿವನ ಮನೆ ಕುಲದೇವರು ಯಾರು, ಎಷ್ಟು ಮಂದಿ ಇದ್ದಿದ್ರು, ಮತ್ತಾದ್ರ ಹೆಣ್ಮಕ್ಳು ಎಷ್ಟು ಮಂದಿ, ಇದು ಒಂದೇದು. ಹೌದು ಹೌದು ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರೆ ಏನ್ರಪ್ಪ ಶಿವ ಪಾರ್ವತಿ ಅದಾರ. ಅದಾರಪ್ಪ ಆದ್ರೆ ಹಾ ಸ್ವತಃ ಪಾರ್ವತಿ ಗರ್ಭಧಾರಣ ಮಾಡಿ ಏನಾಗ್ಯದ ಎಷ್ಟು ಮಕ್ಕಳು ಹಡ್ದಾಳ. ಅದು ಗರ್ಭಧಾರಣ ಮಾಡಿ ಇರ್ಲಕ್ಕ ಬೇಕು. ಮಕ್ಕಳು ಎಷ್ಟು ಮಂದಿಗೆ ಹಡ್ದಾಳ 6 ಶಾಸ್ತ್ರ 18 ಪುರಾಣದಾಗ ಈಗ ಲೆಕ್ಕಿಬೇಕು. ಯಾವುದು ವೇದವ್ಯಾಸ ರಚಿಸಿಟ್ಟಂತ ಗ್ರಂಥದಾಗ ಇರ್ಲಕ್ಕ ಬೇಕು. ಹೌದು 1ನೇ ಭಾಗ 2ನೇ ಭಾಗ ಪುರಾಣದಲ್ಲಿ ನಡೆದಿಲ್ಲ. ವೇದವ್ಯಾಸ ರಚಿಸಿಟ್ಟಂತ ಗ್ರಂಥ ಹೆಂಗಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೇಳು. ಪೈಲ ಪ್ರಥಮಕ ಶಿವ ಪುರಾಣ ಶಿವ ರಚಿಸಿಟ್ಟಿದ್ರು, ವಿಷ್ಣು ಪುರಾಣ ವಿಷ್ಣು ಆಗಮಿಸಿಟ್ಟಿದ್ರು, ಪುರಾಣ ಈಗ ಅಲಿಕಡಿ ರಚಿಸಿಟ್ಟಿದ್ರು. ಅಲಿಕಡಿ ಮಚ್ಚಿಗಂಧನ ಹೊಟ್ಟೆಲಿ ಹುಟ್ಟಿ ಪರಸಾದ ಋಷಿಯ ಮಗನಾಗಿ ನಿಮಿಷ 6 21 ಲಕ್ಷ ಶ್ಲೋಕ ತಕೊಂಡು ಬರ್ದಾನ. ಅದು ಯಾರು? ವೇದವ್ಯಾಸ 18 ಪುರಾಣ. ಯಾವ? ಶಿವ ಪುರಾಣ, ವಿಷ್ಣು ಪುರಾಣ, ಬ್ರಹ್ಮ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ವಾಯು ಪುರಾಣ, ಗರುಡ ಪುರಾಣ, ಬ್ರಹ್ಮವೇ ಪುರಾಣ, ಬ್ರಹ್ಮ ವರ್ಧನ ಪುರಾಣ, ಲಿಂಗ ಪುರಾಣ, ಈಗ 18 ಪುರಾಣ ಅದಾವ. ಹೌದು ಹೌದು ಹೌದಪ್ಪ ಆದ್ರ
ಇವ ನೇಗದ ಗೊಂಬ ಹಚ್ತಾನ್ರಿ ಇವ. ನೇಗದ ಹಚ್ಚದ ಗೊಂಬ ಅಂದ್ರೆ ಢೇರ ಮುರಿಬೇಕು ನೆಗಾರ ಮುರಿಬೇಕು ಮಾಡಿರ್ತಾನ. ಇದು 6 ಗಂಟೆ ತನಕ ದುಡಿಬೇಕಾಗಿದೆ ಎತ್ಕೊಳ್ಳಿ ನಡುವೆ ನೇಗದ ಮುರಿತಾನ ಇವ. ಹೌದು ಅದಕ್ಕ 18ರಾಗ ಯಾಕೆ ಕೇಳ್ಯಾರ ಹೌದು ಹಾಲು ಮತ್ತದೆ ಯೂಟ್ಯೂಬ್ದವ್ರು ಎಲ್ಲ ಕಚ್ಚಿ ಬಿಚ್ಚಿ ಬಡಿಬೇಡ್ರಿ. ಹ್ಮ್ ನಾವು ಎಲ್ಲ ಕಡೆ ದಂಗನೆ ಅದಕ್ಕೆ ಧ್ಯಾನ ಶುರುವಾಗ್ತಾವ. ಹೌದು ಅದಕ್ಕೆ ಮಾಳಿಂಗರಾಯ ಹುಚ್ಚೆಟ್ಟಾಗ ಹಾಲು ಹೌದು ಹೌದಲ್ರಿಪ್ಪ ಮಾಳಿಂಗರಾಯ ಇರೋಕ್ಕಿಂತ ಮೊದಲು ಆ ಜಾಗ ಯಾರ್ದಿತ್ತು? ಹೌದು ಹೌದು ಆ ಜಾಗಿಗೆ ಮಾಲಕರು ಯಾರು? ಹಾ ಆ ಜಾಗಿಗೆ ಹೆಸರು ಯಾರಿತ್ತು? ಹೌದು ಮಾಳಿಂಗರಾಯ ಆ ಗುಡಿ ಕಟ್ಟೋಕ್ಕಿಂತ ಮೊದಲು ಹೌದು ಅಲ್ಲಿ ಎಷ್ಟೆಷ್ಟು ಮಂದಿ ವಾಸ ಮಾಡಿ ಹೋದ್ರು. ಅಲ್ಲಿ ಯಾರು ಅಂತಿದ್ರು ಆ ಊರ್ ಜಾಗ ಯಾರು ಯಾರು ಮಾಲಕರಿದ್ರು? ಬರೇ ಬನ್ನಿಗರಿಗೆ ಮುಂಡ ಸುದ್ದಿ ಮಾಳಿಂಗರಾಯ ಮುಂಡ ಸಾಧ್ತದ. ಬನ್ನಿಗರಿಗೆ ಮಾಳಿಂಗರಾಯ ಯಾರು ಸಂಬಂಧ? ಹೌದು ಹಿಂಗ್ ಕೇಳ್ಬೇಕು ಪ್ರಶ್ನೆ. ಹೌದು ಹಾ ನಿಜ ಅಪ್ಪ. ಹಾ ಹಾಲು ಬರ್ತದ ಕೇಳ್ತೇವೆ ಹಾಡಿದ್ರೆ ಬಿಟ್ಟು ಬಿಡ್ತೇವೆ. ಹೌದು ಹಾ ಬಾ ಎಣ್ಣೆ ಎಣ್ಣೆ ಮೇಲೆ ಹೋಗ್ಲಿ. ಏ ನಿಗಪ್ರಿ ಏ ಬರ್ಬಿಡು ಏ ಶಿವ ಓ ಬೇಡ್ರಿ ಅವ ಎಲ್ಲೇ ಅವನ ಇಲ್ಲ ಅವನು ನಮ್ಮವನೇನು ಇಲ್ಲಿ ಅವನು ಭಾಳ ಕೇಳಿ ಓ ಬೇಡ್ರಿ ಇರ್ಲಿ ಮಟ್ ಮಂದಿ ನಮ್ಮದ ಮಂದಿ ನಮ್ಮದ ಬಳಕೆ ಕೇಳಕ್ ಬಂದದ ಎಲ್ಲ ನಮ್ಮದೇ. ಹೌದು ಹೋದ ಎಲ್ಲ ನಮಗೂ ಕೇಳಕ್ ಮಂದಿ ನಮಗ್ ಹೇಳಕ್ ಮಂದಿ ನಮಗೂ ನಮ್ಮ ಮ್ಯಾಲ ಯಾವ ಮೇಲೆ ಪ್ರೇಮ ಇದ್ದವ್ರು ಹಾಡಿ ಕೇಳಕ್ ಬಂದವ್ರಂದ್ರೆ ನಮ್ಮವ್ರಿ. ಹೌದು ಹೌದು ಅದಕ್ಕೆ ಸಮಾಧಾನ ಹೇಳಿಯಪ್ಪ ನಾ ಹಾಲು ಮಕ್ಕಳನ್ನ ಕೇಳಿದ ಬಂದ್ರೆ ಹೇಳಿ ಬಲ್ಲೆ ಅಂಶ ಬೇಡ ಬೇಡ ಅಂದ್ರೆ ಬಿಟ್ಟು ಬಿಡ್ಲಾಕ. ಹೌದು ಅಟ್ಟು ನೀ ನನ್ಕ ನೋಡ್ರು ಒಂದು ಬಿ ಪಿ ಎಸ್ಕೊಂಡು ನೀ ಶುರು ಮಾಡ್ಲಿಪ್ಪ ನಾನು ಬಿ ಪಿ ಇರ್ತಂದ್ರೆ ಭಾಳ ಅನ್ಕೊಂಡು ಆಗ್ತದೆ. ದೇವ್ರು ಹೇಳ್ದಂಗೆ ಆಗ್ತದೆ. ಎಲ್ಲ ನಮ್ಮವ್ರು ಅಂದ್ರೆ ಹೋಗೋಣ ಎಲ್ತಾನ ಇರ್ತಾನ. ಅದಕ್ಕೆ ಭಾಳ ಮಾತಾಡೋದ್ರೆ ಹೇಳ ಹೌದು ಬಾಯಿ ಹಾಡಿಕೊಳ್ಳೋ ಮಂದಿ ಚಂದ ಬರೋದು. ಹೌದು ಏ ಗಪ್ಪಗ ನೀನು ನಿಂದು ಕೇಳಿದ್ದೀನಿ ಅಂದಂಗಾರೆ ಶುರು ಮಾಡಿ ಗಪ್ಪ ಕೂತ್ರು ಬನ್ನಿ ಚಾಡ ಅಂದಿದ್ದೀವಿ ಬಂದು. ಹೌದು ಅಷ್ಟೇ ಗಾತ್ರ ಮಾಡಂಗಿಲ್ಲ. ಒಟ್ಟು ಜಾತ್ರೆ ಹಾಳು ಮಾಡಂಗಿಲ್ಲ. ಹಾ ಒಟ್ಟು 4 ಗಂಟೆ ತನ ಕೇಳೋದು 4 ಗಂಟೆ ದೇವ್ರು ಹೇಳಿಕೆ ಕೇಳೋದು ಮುಂದೊಂದು ಪಾಳಿ ಬಂದ್ರೆ ಹಾಡುದು. ಇಲ್ಲಿ ಖರೆ ಜಾತ್ರೆದು ಎಲ್ಲಾರ್ಗು. ಹೌದು ಹೌದು ಅಟ್ರಾಪಗಡಿ ಜಾತ್ರೆ ಹೌದು ಎಲ್ಲಾರು ಬಂದು ಚಂದ ಜಾತ್ರೆ ಮಾಡಿದ್ರೆ ಜಾತ್ರೆ. ಹೌದು ಇಂಥ ಜಾತ್ರೆ ಒಳಗೆ ಯಾರ್ಯಾರು ಬಂದು ಕೆಡಿಸಿದ್ರಿ ಹೌದು ವರ್ಷತನ ನಿಮ್ಮ ಮನೆಯ ಸಂಸಾರ ಸುತ್ತಾಗಿಲ್ಲ. ವಿಷಯ ನಡೆದ ಇದು ಮಾಳಿಂಗರಾಯನು ಅಟ್ಟೆ ಅಮೋಘನು ಅಟ್ಟೆ. ಹೌದ್ರಪ್ಪ ಯಾರು ಮಾನಸ್ತಾರ ಮಾಳಿಂಗರಾಯಗ ಅವ್ರಪ್ಪ ಅವ್ರಿಗೆ ದೊಡ್ಡವ. ಹೌದು ಯಾರು ಅಮೋಘನ ಮಾನಸ್ತೀರಿ ಅಮೋಘನ ನಿಮ್ಮ ಅಪ್ಪ ನಿಮ್ಗೆ ದೊಡ್ಡವ. ಭಕ್ತಿ ಕಾರಣ ದೇವರ ಒಳಗೆ ಭೇದಿಲ್ಲ. ಅವ ಏನು ನೋಡ್ದಾನ ಹೌದು ಪರಮಾತ್ಮ ಒಂದು ಅವನಿಗೆ ಕೊಟ್ಟಾನ. ಹೌದು ಇವ ಏನು ನೋಡ್ದಾನ ಅಮೋಘಿಂದ ಹೌದು ಇವ್ ಇವನಿಗೆ ಕೊಟ್ಟಾನ. ಹೌದು ಯಾರ್ಯಾರು ನೋಡ್ದಾರ ಪಗಾರ ಕೊಟ್ಟು ಪರಮಾತ್ಮ ಕಲಿಸ್ಯಾವ. ಹೌದು ಹೌದು ಅದಕ್ಕೆ ದೇವರ ಒಳಗೆ ಭೇದ ಮಾಡಿ ಪ್ರಶ್ನೆ ಕೇಳುವುದ್ರಿ ಅದು ವಿಷಯ ಹಂಡಿ. ಹೌದು ಹಾಲು ಮತ್ತ ವಿಷಯ ಮೂಲ ಎಲ್ಲರಿಗೆ ತಿಳಿಲಿ ಅಂತ ಹೇಳಿ ಕೇಳ್ತಿರ್ತಾನ. ಹೌದು ಅದಕ್ಕೆ ಶಕ್ತಿ ಬಂದ್ಗಳಿಗೆ ಕೇಳೋ ಗರ್ ಜನ ಇಲ್ಲ. ಹೌದು ಏ ಭಾಳ ಎತ್ತರ ಅಂತ ನೋಡಿ ಆ ಕಡೆ ಸ್ವರ ಹೌದು ಹಾ ಸೌಂಡ್ ಹೋಗ್ತವ್ರು.